ಜನಸಂಖ್ಯೆ ಹಂಚಿಕೆಯನ್ನು ನಿರ್ಧಾರ ಮಾಡುವ ಅಂಶಗಳು ಯಾವ್ಯಾವಿದಾವೆ? ಮೇನ್ಸ್ ಕ್ವಶನ್ ಇದು, ನೇರವಾಗಿ ಇದೇ ತರನೇ ಬರುತ್ತೆ. ಜನಸಂಖ್ಯೆ ಹಂಚಿಕೆಯನ್ನು ನಿಯಂತ್ರಿಸುವ ಅಂಶಗಳನ್ನು ಅಥವಾ ನಿರ್ಧರಿಸುವ ಅಂಶಗಳನ್ನು ವಿವರಿಸಿ ಅಂತ ಕೇಳ್ತಾರೆ. ಡೆಮೋಗ್ರಫಿ ಮೇಲೆ ಇದು ಕ್ವಶನ್ಸ್ ಯಾವಾಗ್ಲೂ ಇರುತ್ತೆ. ಓಕೆ, ಯಾಕಂದ್ರೆ ಹೊರಗಡೆ ಅರ್ಬನೈಸೇಷನ್ ತುಂಬಾ ಜಾಸ್ತಿ ಆಗ್ತಿದೆ, ಪಾಪ್ಯುಲೇಷನ್ ಓವರ್ ಕ್ರೌಡ್ ಒಂದೇ ಕಡೆ ಆಗ್ತಾ ಇದೆ. ಹಂಗಾಗಿ ಪಾಪ್ಯುಲೇಷನ್ ಡಿಸ್ಟ್ರಿಬ್ಯೂಷನ್ ಒಂದೇ ಕಡೆ ಜಾಸ್ತಿ ಇರೋದ್ರಿಂದ ಏನೇನ್ ಸಮಸ್ಯೆಗಳಲ್ಲಿ ಆಗುತ್ತೆ ಅನ್ನೋದು ಬರುತ್ತೆ. ಸೊ ಫಸ್ಟ್ ಜನರಲೈಸ್ ಆಗಿ ಇದನ್ನ ಹೇಳಿ, ವಾಟ್ ಆರ್ ದ ಫ್ಯಾಕ್ಟರ್ಸ್ ದಟ್ ಡಿಸೈಡ್ ದಿ ಪಾಪ್ಯುಲೇಷನ್ ಡಿಸ್ಟ್ರಿಬ್ಯೂಷನ್. ನೀವು ಯಾವ ಕಡೆ ಇರಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಇಲ್ಲಿ ಏನಾಗುತ್ತೆ, ಫಿಸಿಕಲ್ ಫ್ಯಾಕ್ಟರ್ಸ್ ತಗೊಂತೀವಿ. ಓಕೆ, ಫಿಸಿಕಲ್ ಫ್ಯಾಕ್ಟರ್ಸ್ ಅಂದ್ರೆ ಭೌಗೋಳಿಕ ಅಂಶಗಳು. ಭೌಗೋಳಿಕ ಅಂಶಗಳು ಫಿಸಿಕಲ್ ಫ್ಯಾಕ್ಟರ್ಸ್. ಇದ್ರಲ್ಲಿ ಹೇಳಿ, ಫಿಸಿಕಲ್ ಫ್ಯಾಕ್ಟರ್ಸ್ ಅಲ್ಲಿ ಏನ್ ಬೇಕು ನಮಗೆ? ಫಸ್ಟ್ ಸ್ಟಾರ್ಟಿಂಗ್ ನಮ್ದು ಬೇಸಿಕ್ ಸಿವಿಲೈಸೇಷನ್ ತಗೊಂಡ್ರೆ ನಮ್ದೆಲ್ಲ ಸಿವಿಲೈಸೇಷನ್ ಎಲ್ಲಿ ಶುರುವಾಯ್ತು? ರಿವರ್ ವ್ಯಾಲೀಸ್ ಅಲ್ಲಿ, ಅಥವಾ ಅದಕ್ಕಿಂತ ಹೆಚ್ಚಾಗಿ ನಮಗೆ ಪ್ಲೇನ್ ಏರಿಯಾಸ್ ಅಲ್ಲಿ. ಕರೆಕ್ಟಾ? ಹೌದಾನೆ, ಮೈದಾನ ಪ್ರದೇಶಗಳು ಇರಬೇಕು. ಗುಡ್ಡಗಾಡು ಪ್ರದೇಶ ಇದ್ರೆ ಇಷ್ಟಪಡ್ತೀವಲ್ಲ ಹೋಗಿರೋದಕ್ಕೆ. ಸೊ ಫಸ್ಟ್ ಪ್ಲೇನ್ ಲ್ಯಾಂಡ್ ಇರಬೇಕು, ಹೌದಾ? ಯೂಶಲಿ ವಿ ಪ್ರಿಫರ್ ದಿ ಪ್ಲೇನ್ ಲ್ಯಾಂಡ್ಸ್ ಅಂಡ್ ದಿ ಪ್ಲಾಟ್ಯೂಸ್. ಮೈದಾನ ಪ್ರದೇಶ ಮತ್ತೆ ಪ್ರಸ್ಥಭೂಮಿಗಳು ಎರಡೂ ಓಕೆ. ಇವು ಡೆಕ್ಕನ್ ಪ್ಲಾಟ್ಯೂ ಮೇಲೆ ಕೂಡ ಇದು ತಾನೆ. ಪ್ಲಾಟ್ಯೂ ಅಂದ್ರೆ ತುಂಬಾ ಎತ್ತರ ಇರಬಾರ್ದು, ಮೀಡಿಯಂ ಹೈಟ್ ಅಲ್ಲಿ ಇರಬೇಕು. ಏನೇನು ನಮಗೆ ಸಮತಟ್ಟಾಗಿರ್ಬೇಕು, ಹೌದಾ? ಸೊ ಮನೆಗಳು ಕಟ್ಕೊಳ್ಳೋದಕ್ಕೆ ಸೊ ಫಸ್ಟ್ ಮೈದಾನ ಪ್ರದೇಶ ಅಥವಾ ಪ್ರಸ್ಥಭೂಮಿಗಳಲ್ಲಿ ಏನಾಗುತ್ತೆ, ನಮಗೆ ತುಂಬಾ ಹೆಚ್ಚು ಜನವಸತಿ ಇರೋದಕ್ಕೆ ಇಷ್ಟಪಡ್ತೀವಿ. ಇದಕ್ಕೆ ಎಕ್ಸಾಂಪಲ್ಸ್ ಹೇಳಿ. ರಿವರ್ ಪ್ಲೇನ್ಸ್ ಅಂತ ನಾವು ಜಾಸ್ತಿ ಇರೋದು. ಮೈದಾನ ಅಂತ ಬಂದಾಗ ಸಾಕಷ್ಟು ಮೈದಾನಗಳು ಬರುತ್ತೆ. ಅದ್ರಲ್ಲೂ ನದಿ ತೀರದಲ್ಲಿ ಇರ್ತಕ್ಕಂಥ ಮೈದಾನಗಳು ಏನಾಗತ್ತೆ, ಅವು ಜೊತೆಗೆ ಫರ್ಟೈಲ್ ಕೂಡ ಆಗಿರ್ತವೆ, ಹೌದಾ? ರಿವರ್ ಪ್ಲೈನ್ಸ್, ನದಿಗಳು ಇರ್ತಕ್ಕಂಥ ಮೆಕ್ಕಲು ಮೈದಾನಗಳು ಅಥವಾ ಡೆಪಾಸಿಷನಲ್ ಪ್ಲೈನ್ಸ್. ಇಲ್ಲಿ ಏನಾಗುತ್ತೆ, ನಮಗೆ ಜನ ಜಾಸ್ತಿ ಇರೋದಕ್ಕೆ ಇಷ್ಟಪಡ್ತೀವಿ, ಹೌದಾ? ಎಕ್ಸಾಂಪಲ್ಸ್ ಅಂತ ತಗೊಂಡ್ರೆ ನಮ್ದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಎಲ್ಲಿ ಶುರುವಾಯ್ತು? ಇಂಡಸ್ ರಿವರ್ ಬೇಸಿನ್ ನಲ್ಲಿ ಶುರುವಾಯ್ತು, ಹೌದಾ? ಫಸ್ಟ್ ಆಫ್ ಆಲ್ ಅದು ಮೈದಾನ ಪ್ರದೇಶ, ಜೊತೆಗೆ ನೀರು ಕೂಡ ಸಾಕಷ್ಟಿತ್ತು, ಹೌದಾ? ಸೊ ನೀರಿರೋದ್ರಿಂದ ಏನಾಗುತ್ತೆ, ನಮಗೆ ಅಗ್ರಿಕಲ್ಚರ್ ಮಾಡೋದಕ್ಕೆ ತುಂಬಾ ಯೂಸ್ಫುಲ್. ಅಗ್ರಿಕಲ್ಚರ್ಗಿಂತ ಹೆಚ್ಚಾಗಿ ಫಸ್ಟ್ ಆಫ್ ಆಲ್ ಕುಡಿಯಕ್ ನೀರು ಬೇಕು ತಾನೆ ನಮಗೆ. ಕುಡಿಯಕ್ ನೀರು ಇದ್ರೆ ಆಮೇಲೆ ಅಗ್ರಿಕಲ್ಚರ್ ಬಗ್ಗೆ ಯೋಚನೆ ಮಾಡ್ತೀವಿ. ಸೊ ಫ್ರೆಶ್ ವಾಟರ್ ಇರಬೇಕು. ಸೊ ಜೊತೆಗೆ ಅದು ಅಗ್ರಿಕಲ್ಚರ್ಗೆ ಮಾಡೋಷ್ಟು ತುಂಬಾ ಸೂಟಬಲ್ ಆಗಿರ್ಬೇಕು. ಎಲ್ಲೂ ಹೋಗ್ಬಿಟ್ಟು ನಾವು ಕೋಸ್ಟಲ್ ಅಲ್ಲಿ ನಾವು ಸಿವಿಲೈಸೇಷನ್ ಶುರು ಮಾಡ್ಕೊಳ್ಳಿಲ್ಲ, ರಿವರ್ ವ್ಯಾಲೀಸ್ ಅಲ್ಲಿ ಮಾಡಿದ್ವಿ. ಯಾಕೆ? ಕೋಸ್ಟಲ್ ಹೋದ್ರೆ ಏನಾಗುತ್ತೆ, ಸಾಲ್ಟ್ ವಾಟರ್ ಅದು. ಅದೇ ರಿವರ್ಸ್ ಅಲ್ಲಿ ಹೋಗ್ತಕ್ಕಂಥ ನೀರು ಫ್ರೆಶ್ ವಾಟರ್ ಆಗಿರುತ್ತೆ. ಆ ಉದ್ದೇಶಕ್ಕೆ ಎಲ್ಲ ರಿವರ್ ಬೇಸಿನ್ಗಳಲ್ಲಿ ನಮ್ದು ಸಿವಿಲೈಸೇಷನ್ ಶುರುವಾಗಿತ್ತು. ಇವಾಗ ಆತರ ನೋಡ್ಕೊಂಡ್ರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನದಟ್ಟಣೆ ಇರ್ತಕ್ಕಂಥ ಮೈದಾನ ಪ್ರದೇಶ ಯಾವ್ದಿದೆ? ನಮ್ದೇ ಹೇಳ್ಬೇಕು, ಹೌದಾ? ಇಂಡೋ ಗಂಗಾ ಬ್ರಹ್ಮಪುತ್ರ ಪ್ಲೇನ್, ಅಥವಾ ಬರೀ ಗಂಗಾ ಪ್ಲೇನ್ ಅಂದ್ರೂ ಕೂಡ ಓಕೆ. ಯಾಕಂದ್ರೆ ಉತ್ತರ ಪ್ರದೇಶ, ಬಿಹಾರ ನಮಗೆ ಮೋಸ್ಟ್ ಡೆನ್ಸ್ ಪಾಪ್ಯುಲೇಷನ್ ಇದೆ. ಅದೇ ಮೇನ್ ಫಸ್ಟ್ ಎಕ್ಸಾಂಪಲ್ ನಮಗೆ, ಹೌದಾ? ಗಂಗಾ ಪ್ಲೇನ್ ಅಂತ ತಗೊಂಡ್ರೆ ಏನಾಗುತ್ತೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಜನದಟ್ಟಣೆ ಇರ್ತಕ್ಕಂಥ ಮೈದಾನ ಅದು. ಮೋಸ್ಟ್ ಡೆನ್ಸ್ಲಿ ಪಾಪ್ಯುಲೇಟೆಡ್ ಪ್ಲೇನ್ ಇನ್ ದ ವರ್ಲ್ಡ್. ಸೊ ಯಾಕೆ? ಪ್ಲೇನ್ ರೀಜನ್ ಇದೆ, ಜೊತೆಗೆ ವರ್ಷ ಪೂರ್ತಿ ಹರಿತಕ್ಕಂಥ ರಿವರ್ಸ್ ಇದಾವೆ, ಹೌದಾ? ಗಂಗಾ ರಿವರ್ ಏನಾಗುತ್ತೆ, ವರ್ಷ ಪೂರ್ತಿ ಫ್ಲೋ ಆಗೋದ್ರಿಂದ ಸೊ ಅಲ್ಲಿ ವಾಟರ್ ರಿಸೋರ್ಸ್ ಅಶ್ಯೂರ್ಡ್ ವರ್ಷ ಪೂರ್ತಿ ಸಿಗುತ್ತೆ. ಜೊತೆಗೆ ಫರ್ಟೈಲ್ ಅಲುವಿಯಲ್ ಸಾಯಿಲ್ ಇರೋದಕ್ಕೆ ಅಗ್ರಿಕಲ್ಚರ್ ಮಾಡೋದಕ್ಕೂ ತುಂಬಾ ಸೂಟಬಲ್ ಆಗಿದೆ. ಸೊ ಎರಡು ರೀಸನ್ಸ್ ಇಂದ ಏನಾಗುತ್ತೆ, ನಮಗೆ ಪ್ಲೇನ್ ಲ್ಯಾಂಡ್ಸ್ ನಾವು ತುಂಬಾ ಇಷ್ಟಪಡ್ತೀವಿ. ಕರೆಕ್ಟ್ ತಾನೆ? ಇದೇ ತರ ಪ್ಲೇನ್ ಲ್ಯಾಂಡ್ ನಮಗೆ ರಾಜಸ್ಥಾನದಲ್ಲಿ ಇದೆ. ಥಾರ್ ಡೆಸರ್ಟ್ ಕೂಡ ಏನು ಪ್ಲೇನ್ ಏರಿಯಾ ತಾನೆ. ಬಟ್ ಅಲ್ಲೋಗಿ ಯಾಕಿಲ್ಲ? ವಾಟರ್ ಬೇಕಲ್ಲ. ಕರೆಕ್ಟ್? ಬರೀ ಪ್ಲೇನ್ ಲ್ಯಾಂಡ್ ಒಂದೇ ಅನ್ನೋದಕ್ಕಿಂತ ಹೆಚ್ಚಾಗಿ ಸೆಕೆಂಡ್ ತಗೊಳ್ಳೋದು ನಾವೇನಾಗುತ್ತೆ, ರಿಸೋರ್ಸ್ ಕೂಡ ನೋಡ್ತೀವಿ. ರಿಸೋರ್ಸ್ ಸಂಪನ್ಮೂಲಗಳು ಬೇಕು ನಮಗೆ, ಹೌದಾ? ಬೇಕೋ ಇಲ್ಲ ಸಂಪನ್ಮೂಲಗಳು. ಸೊ ಫಸ್ಟ್ ವಾಟರ್ ಇಟ್ ಸೆಲ್ಫ್ ಇಸ್ ಎ ವೆರಿ ಗುಡ್ ರಿಸೋರ್ಸ್. ವಾಟರ್ ಇಟ್ ಸೆಲ್ಫ್ ಇಸ್ ಎ ವೆರಿ ಗುಡ್ ರಿಸೋರ್ಸ್. ನೀರಿಲ್ದೆ ಏನಾದ್ರು ಮಾಡಕ್ ಸಾಧ್ಯ ಆಗತ್ತಾ? ಇಲ್ಲ. ಸೊ ಡ್ರಿಂಕಿಂಗ್ ಪರ್ಪಸ್ಗೆ, ಡೈಲಿ ಪರ್ಪಸ್ಗೆ ಬೇಕು, ಅಗ್ರಿಕಲ್ಚರ್ ಮಾಡೋದಕ್ಕೆ ಅಬಂಡೆಂಟ್ ವಾಟರ್ ಸಪ್ಲೈ ಬೇಕು. ಇವೆರಡು ರೀಸನ್ಸ್ ಏನಾಗುತ್ತೆ, ನಮಗೆ ರಿವರ್ ವ್ಯಾಲೀಸ್ ಅಲ್ಲಿ ಸಿಗುತ್ತೆ. ಬರೀ ರಿಸೋರ್ಸ್ ಅಂತ ತಗೊಂಡಾಗ ವಾಟರ್ ರಿಸೋರ್ಸ್ ಒಂದೇ ಇದ್ರೆ ಸಾಕ? ಮಿನರಲ್ ರಿಸೋರ್ಸ್ ಬೇಕೋ ಬೇಡವೋ, ಹೌದಾ? ಸೊ ರಿಸೋರ್ಸ್ ಅಂತ ತಗೊಂಡ್ರೆ ಬರೀ ವಾಟರ್ ಒಂದೇ, ಮಿನರಲ್ ರಿಸೋರ್ಸ್. ಇವಾಗ ಹೇಳಿ, ಇಂಡೋ ಗಂಗಾ ಪ್ಲೇನ್ಸ್ ಅಲ್ಲಿ ಬೇರೆ ಯಾವ ರಿಸೋರ್ಸ್ ಇದೆ? ಬಿಹಾರ್ ಇದೆ. ಬಿಹಾರ್ ಮುಂಚೆ ಜಾರ್ಖಂಡ್, ಇದು ಜಾರ್ಖಂಡ್ ಏನಾಗುತ್ತೆ, ಬಿಹಾರಲ್ಲೇ ಒಂದು ಪಾರ್ಟ್ ಆಗಿತ್ತು. ಇವಾಗ ಜಾರ್ಖಂಡ್ ಅಲ್ಲಿ ನಮಗೆ ಮಿನರಲ್ ರಿಸೋರ್ಸ್ ಸಿಗುತ್ತಾ ಇಲ್ಲೋ? ಕೋಲು, ಐರನ್ ಊರು ಪ್ರತಿಯೊಂದು ಸಿಗುತ್ತೆ. ಸೊ ಹಂಗಾಗಿ ನಾಟ್ ಓನ್ಲಿ ವಾಟರ್ ರಿಸೋರ್ಸ್, ಅದರ್ ನ್ಯಾಚುರಲ್ ರಿಸೋರ್ಸ್, ಮಿನರಲ್ ರಿಸೋರ್ಸ್ ಕೂಡ ಏನಾಗುತ್ತೆ, ನಮಗೆ ಜಾಸ್ತಿ ಸಿಗುತ್ತೆ. ಅದು ಒಂದು ಅಡ್ವಾಂಟೇಜ್. ನೆಕ್ಸ್ಟ್ ಕೆಳಗಡೆ ಬಂದ್ರೆ ಫಾರೆಸ್ಟ್ ರಿಸೋರ್ಸ್ ಇದೆಯಾ ಇಲ್ಲೋ? ವಿಂಧ್ಯ ಮೌಂಟೇನ್ಸ್ ಇದೆಯಲ್ಲ, ವಿಂಧ್ಯ ಮತ್ತೆ ಸಾತ್ಪುರ ಮೌಂಟೇನ್ಸ್ ಇದೆ. ಅಲ್ಲೂ ಕೂಡ ಮಿನರಲ್ ರಿಸೋರ್ಸ್ ಜೊತೆಗೆ ಫಾರೆಸ್ಟ್ ರಿಸೋರ್ಸ್ ಸಿಗುತ್ತೆ. ಬೇಕೋ ಬೇಡವಾ? ಮನೆಗಳು ಕಟ್ಕೊಳ್ಳೋದಕ್ಕೆಲ್ಲ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ಗೆ ವುಡ್ ಪ್ಲೇನ್ ಬೇಕಾಗಿಲ್ವಾ? ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ಏನಾಗುತ್ತೆ, ಅಥವಾ ಮನೆಗಳು ಕಟ್ಸ್ಕೋಬೇಕಂದ್ರೆ ಏನಾಗುತ್ತೆ, ನ್ಯಾಚುರಲ್ ರಿಸೋರ್ಸ್ ಅಲ್ಲಿ ಫಾರೆಸ್ಟ್ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ. ಇನ್ ಬಿಟ್ರೆ ನೆಕ್ಸ್ಟ್ ಹೈಯೆಸ್ಟ್ ಫ್ಯಾಕ್ಟರ್ ತಗೊಳ್ಳೋದು ನಮಗೆ ಕ್ಲೈಮೇಟ್ ಅಲ್ಲಿ. ಇವಾಗ ಹೇಳಿ, ಇದೇ ಗಂಗಾ ಪ್ಲೇನ್ಸ್ ಅಲ್ಲಿ ನಮಗೆ
ಟ್ರಾಪಿಕ್ ಆಫ್ ಕ್ಯಾನ್ಸರ್ ಪಾಸ್ ಆಗುತ್ತೆ ಇಲ್ಲೋ? ಹೌದಾ? ಸೊ ಈ ರೀಜನ್ ಇಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಪಾಸ್ ಆಗೋದ್ರಿಂದ ಉತ್ತರ ಪ್ರದೇಶ ಬಿಹಾರ ಈ ರೀಜನ್ಸ್ ಅಲ್ಲಿ ಇದಾವೆ. 4 ತರ ಸೀಸನ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಾರಲ್ಲ, ಸಮ್ಮರ್, ವಿಂಟರ್, ರೈನಿ ಸೀಸನ್, ಮೂರು ಏನಾಗುತ್ತೆ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಈಸಿ ಇದೆ. ಅದೇ ಇಲ್ಲಿ ಥಾರ್ ಡೆಸರ್ಟಿಗೆ ಬಂದ್ರೆ ಏನ್ ಕಾಣಿಸ್ಕೊಳ್ಳುತ್ತೆ ನಮಗೆ? ಎಕ್ಸ್ಟ್ರೀಮ್ ಟೆಂಪರೇಚರ್ ಹೈ ಒಂದೇ, ಇಲ್ಲ ಎಕ್ಸ್ಟ್ರೀಮ್ ವಿಂಟರ್ ಒಂದೇ. ಮಳೆ ಬರುತ್ತಾ? ಮಳೆ ಬರುತ್ತಾ ಅಲ್ಲಿ? ಬರುತ್ತೆ. 23 ಸೆಂಟಿಮೀಟರ್ ಮಳೆ ಬರುತ್ತೆ ಒಂದು ವರ್ಷಕ್ಕೆ. ಅದರಲ್ಲಿ ಎಕ್ಸೆಸ್ ಟೆಂಪರೇಚರ್ ಇರೋದ್ರಿಂದ ಏನಾಗುತ್ತೆ, ನೀರೆಲ್ಲ ಎವಾಪ್ರೇಷನ್ ಆಗಿ ಹೋಗುತ್ತೆ, ಅಥವಾ ಸ್ವಲ್ಪ ಉಳ್ಕೊಂಡ್ರೆ ಸಾಲ್ಟ್ ವಾಟರ್ ಆಗಿರುತ್ತೆ. ಸೊ ಹಂಗಾಗಿ ಡೆಸರ್ಟ್ ಏರಿಯಾಸ್ ನೋಡಿ, ಲ್ಯಾಟಿಟ್ಯೂಡ್ ಮತ್ತೆ ನೈಬರಿಂಗ್ ಏರಿಯಾಸ್ ಎರಡು ಪಕ್ಕದಲ್ಲೇ ಇದೆ. ಬಟ್ ನಮಗೆ ವಾಟರ್ ರಿಸೋರ್ಸ್ ಬೇಕು, ಫಾರೆಸ್ಟ್ ರಿಸೋರ್ಸ್, ಮಿನರಲ್ ರಿಸೋರ್ಸ್ ಇವೆಲ್ಲ ಬೇಕು. ಇದು ನಮಗೆ ಥಾರ್ ಡೆಸರ್ಟ್ ಏರಿಯಾದಲ್ಲಿ ಸಿಗೋದಿಲ್ಲ. ಅದಕ್ಕೆ ಪಾಪ್ಯುಲೇಷನ್ ಏನಾಗಿದೆ, ತುಂಬಾನೇ ಕಡಿಮೆ ಅಲ್ಲಿ, ಅಥವಾ ಸ್ಕೇರ್ಸ್ ಪಾಪ್ಯುಲೇಷನ್ ಅಂತ ಹೇಳ್ಬೋದು. ಅದೇ ಉತ್ತರ ಪ್ರದೇಶ ಬಿಹಾರ್ ಬಂದ್ರೆ 1100 ಸ್ಕ್ವೇರ್ ಕಿಲೋಮೀಟರ್ ವರೆಗೂ ಕಾಣಿಸ್ಕೊಳ್ತಾರೆ ಜನ. ಸೊ ಮಿನರಲ್ ರಿಸೋರ್ಸ್ ಜೊತೆಗೆ ಕ್ಲೈಮೆಟಿಕ್ ಫ್ಯಾಕ್ಟರ್ಸ್ ಕೂಡ ಮುಖ್ಯ ಆಗುತ್ತೆ. ಸೊ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಏನಾಗುತ್ತೆ, ನಿಯರ್ ಬೈ ಇರೋದ್ರಿಂದ ಸೊ ವರ್ಷ ಪೂರ್ತಿ ಏನಾಗುತ್ತೆ, ಆಪ್ಟಿಮಮ್ ಕಂಡೀಷನ್ ಸಿಗುತ್ತೆ, ನೈದರ್ ಟು ಹಾಟ್ ನಾಟ್ ಟು ಕೋಲ್ಡ್. ಹೌದಾ? ಸೊ ಜನ ವಾಸಕ್ಕೆ ಏನ್ ಟೆಂಪರೇಚರ್ ಬೇಕಲ್ಲ ಅಷ್ಟಂತೂ ಸಿಗುತ್ತದ್ರ ನಮಗೆ ಇಲ್ಲಿ. ಹೌದಾ? ಸೊ ಇದು ಅಡ್ವಾಂಟೇಜ್ ಆಗುತ್ತೆ. ಸೊ ಇದೇ ಪ್ಲೈನ್ಸ್ ಪ್ಲಾಟ್ಯೂಸ್ ತಗೊಂಡ್ವಿ. ಇನ್ ಕೇಸ್ ಏನಾದ್ರು ಹಿಲ್ಲಿ ಏರಿಯಾ ಇದ್ರೆ ಇಲ್ಲಿ ಏನಾದ್ರು ನಾವ್ ಇರೋದಕ್ಕೆ ಇಷ್ಟಪಡ್ತೀವ? ಹಿಲ್ಲಿ ಏರಿಯಾಸ್, ಗುಡ್ಡಗಾಡು ಪ್ರದೇಶ ಇಷ್ಟಪಡ್ತೀವ ನಾವು? ಇಷ್ಟಪಡಲ್ವಾ? ಟ್ರೆಕ್ಕಿಂಗ್ ಎಲ್ಲ ಹೋಗ್ತಿರ್ತಾನೆ, ಹೋಗ್ತಿರಲ್ಲ? ಮತ್ತೆ ನಿಮಗೆ ಹಿಲ್ ಸ್ಟೇಷನ್ಸ್ ಎಲ್ಲ ಎಲ್ಲಿ ಸಿಗುತ್ತೆ? ಕುಲು ಮನಾಲಿಗೆಲ್ಲ ಹೋಗ್ತಿರಲ್ಲೋ? ಹೋಗ್ತೀವಿಲ್ಲೋ? ಹೋಗ್ತೀವಿ, ಯಾವಾಗ ಅಕೇಶನಲ್ಲಿ ಅಷ್ಟೇ. ಏನ್ ವರ್ಷ ಪೂರ್ತಿ ಅಲ್ಲೇ ಮನೆ ಮಾಡ್ಕೊಂಡು ಇರೋಕ್ ಹೋಗ್ತೀವ? ಏಪ್ರಿಲ್ ಮೇ ತಿಂಗಳಲ್ಲಿ ನಮಗೇನಾಗುತ್ತೆ, ಇಂಥ ಜಾಗಗಳಲ್ಲಿ ಸಮ್ಮರ್ ಅಲ್ಲಿ ಎಕ್ಸೆಸ್ ಹೀಟ್ ಅನ್ಸುತ್ತೆ. ಅದಕ್ಕೆ ಗುಡ್ಡಗಾಡು ಪ್ರದೇಶ ಹೋದಾಗ ಮಾತ್ರ ಕೂಲ್ ಅನ್ಸೋದು. ಅದು ಏನು, ವೆರಿ ರೇರ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಹೋಗುವಂಥದ್ದು. ವರ್ಷದಲ್ಲಿ 1-2 ತಿಂಗಳು ಮಾತ್ರ ಏನಾಗುತ್ತೆ ಅಲ್ಲಿ ಇರೋಕೆ ಇಷ್ಟಪಡ್ತೀವಿ. ಇನ್ನು ಉಳಿದ 8 ತಿಂಗಳಲ್ಲಿ ಏನ್ ಮಾಡ್ತೀವಿ ನಾವು? ಎಲ್ಲ ಮೈದಾನ ಪ್ರದೇಶಗಳಲ್ಲೇ ವಾಸವಾಗೋದು. ಇದು ಟೂರಿಸ್ಟ್ ಪ್ಲೇಸಸ್ ಮಾತ್ರ. ಅಫಿಷಿಯಲ್ ರೆಸಿಡೆನ್ಸ್ ಅಂತ ತಗೊಂಡಾಗ ಏನಾಗುತ್ತೆ, ವರ್ಷ ಪೂರ್ತಿ ಪರ್ಮನೆಂಟ್ ಆಗಿರ್ತಕ್ಕಂಥ ಪ್ಲೇಸಸ್. ಯಾವಾಗ್ಲೂ ಒಂದೇ ಪ್ಲೇಸ್ಗೆ ಹೋಗ್ಬೇಕು ಅಂತಿದ್ಯಾ? ಹಿಲ್ ಸ್ಟೇಷನ್ಸ್ಗೆ ಸಮ್ಮರ್ಗಳಲ್ಲಿ ಒಂದ್ಸಲ ಊಟಿ ಹೋಗ್ಬೋದು, ಒಂದ್ಸಲ ಕೊಡೈಕೆನಾಲ್ ಹೋಗ್ಬೋದು, ಒಂದ್ಸಲ ಕುಲು ಮನಾಲಿಗೂ ಹೋಗ್ಬೋದು. ಸೊ ಟೂರಿಸ್ಟ್ ಪ್ಲೇಸಸ್ ತರ ಬಂದಾಗ ಏನಾಗುತ್ತೆ, ರೇರ್ ಆಗಿ ನಾವು ಹಿಲ್ ಸ್ಟೇಷನ್ಸ್ ಪ್ರಿಫರ್ ಮಾಡ್ತೀವಿ. ಬಟ್ ನಾರ್ಮಲ್ ಪರ್ಮನೆಂಟ್ ರೆಸಿಡೆನ್ಸ್ ಅಂತ ಬಂದ್ರೆ ಪ್ಲೇನ್ ಲ್ಯಾಂಡ್ಸ್ ಇರಬೇಕು, ಟೋಪೋಗ್ರಫಿ ಸಪೋರ್ಟ್ ಇರಬೇಕು, ನ್ಯಾಚುರಲ್ ರಿಸೋರ್ಸ್, ವಾಟರ್ ರಿಸೋರ್ಸ್ ಎಲ್ಲ ರೆಗ್ಯುಲರ್ ಆಗಿ ಇರಬೇಕು. ಕರೆಕ್ಟಾ? ಸೊ ಇಷ್ಟಿದೆ. ಸೊ ಅದಕ್ಕೆ ಉತ್ತರ ಪ್ರದೇಶ ಬಿಹಾರ್ ನೋಡಿ ಆಲ್ಮೋಸ್ಟ್ ಸೇಮ್ ಲ್ಯಾಟಿಟ್ಯೂಡ್ ಬಂದ್ರೆ ಇಲ್ಲಿ ನಮಗೆ 1100 ಪೀಪಲ್ಸ್ ಪರ್ ಸ್ಕ್ವೇರ್ ಕಿಲೋಮೀಟರ್ ಇದ್ದಾರೆ. ಅದೇ ಅರುಣಾಚಲ್ ಪ್ರದೇಶ ಬಂದ್ರೆ ಹಾರ್ಡ್ಲಿ 17 ಪೀಪಲ್ಸ್ ಪರ್ ಸ್ಕ್ವೇರ್ ಕಿಲೋಮೀಟರ್ ಏರಿಯಾ. ಎಷ್ಟು ಡಿಫರೆನ್ಸ್ ಇದೆ? ಕರೆಕ್ಟ್ ತಾನೆ? ಸೇಮ್ ಲ್ಯಾಟಿಟ್ಯೂಡ್ ಅಲ್ಲೇ ಕಾಣಿಸ್ಕೊಳ್ಳುತ್ತೆ ಆಲ್ಮೋಸ್ಟ್. ಉತ್ತರ ಪ್ರದೇಶ ಬಿಹಾರ್ ಬಂದ್ರೆ, ಆದ್ರೆ ಅರುಣಾಚಲ್ ಪ್ರದೇಶ ಬಂದ್ರೆ ಹಾರ್ಡ್ಲಿ 17 ಪೀಪಲ್ಸ್, ಬಿಹಾರ್ ಬಂದ್ರೆ 1100 ಪೀಪಲ್ಸ್. ಲಾಜಿಕ್ ಇದೆಯಾ? ಸೊ ಕ್ಲೈಮೇಟ್ ಏನೋ ಚೆನ್ನಾಗಿದೆ, ಆದ್ರೆ ಉತ್ತರ ಪ್ರದೇಶ ಬಿಹಾರಿಂದ ಯಾಕೆ ಮತ್ತೆ ಜನ ಮೈಗ್ರೇಟ್ ಆಗಿ ಸೌತ್ ಇಂಡಿಯಾ ಕಡೆ ಬರ್ತಾರೆ? ಇಲ್ಲಿ ರೀಸನ್ ಏನು, ಪಾಪ್ಯುಲೇಷನ್ ಇರೋದಷ್ಟೇ ಅಲ್ಲದೆ ಓವರ್ ಪಾಪ್ಯುಲೇಷನ್ ಆಗಿದೆ. ಹಂಗಾಗಿ ಏನಾಗುತ್ತೆ, ರಿಸೋರ್ಸ್ಗೆ ಸ್ಕೇರ್ ಸಿಟಿ ಇದೆ. ಕರೆಕ್ಟ್? ರಿಸೋರ್ಸ್ ಸ್ಕೇರ್ ಸಿಟಿ ಇರೋದಕ್ಕೆ ಏನಾಗುತ್ತೆ, ಮನೆಗಳಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಎಲ್ರಿಗೂ ಈಕ್ವಲ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಸಿಗ್ತಾ ಇಲ್ಲ. ಸೊ ಅದಕ್ಕೆ ಏನ್ ಮಾಡ್ತಾರೆ, ಬೇರೆ ಬೇರೆ ಪ್ಲೇಸಸ್ಗೆಲ್ಲ ಅವರು ಮೈಗ್ರೇಟ್ ಆಗಿ ಬರುವಂಥದ್ದು.